ಲಾಯರ್ ಆಗಿದ್ದೀರಾ, 5 ವರ್ಷದಿಂದ ಒಂದು ವಕಾಲತ್ತನ್ನ ಒಂದಷ್ಟು ಕೇಸ್ಗಳನ್ನ ತಗೊಂಡು ವಕಾಲತ್ತನ್ನ ಮಾಡ್ತಿದ್ದೀರಾ. ಓಕೆ. ಸೊ ನಿಮ್ಮ ಹತ್ರ ಎಲ್ಲಾ ಸಾಕ್ಷಿಗಳ ಸಮೇತ ಎಲ್ಲಾನು ಇದೆ. ಅವ್ರು ಏನೇನ್ ಮಾಡಿದ್ದಾರೆ, ಫೋನ್ ಕಾಲ್ ಇಂದ ಹಿಡಿದ್ಬಿಟ್ಟು ಮಗದೊಂದು ಎಲ್ಲಾ ಸಾಕ್ಷಿಗಳು ನಿಮ್ಮ ಹತ್ರ ಪಿನ್ ಟು ಪಿನ್ ಇದೆ. ಸೊ ಯಾರಾದ್ರೂ ಒಬ್ಬ ದೊಡ್ಡ ಮಟ್ಟದಲ್ಲಿರುವಂತಹ ಒಬ್ಬ ಅಧಿಕಾರಿಗಾಗಿರ್ಬೋದು ಅಥವಾ ಸಿಎಂ ಅವ್ರಿಗಾಗಿರ್ಬೋದು ಹೋಗಿ ಈ ತರ ಆಗ್ತಿದೆ ಅನ್ನುವಂತಹ ಹೋಗಿ ವಿಚಾರಣೆಯನ್ನ ತಿಳಿಸಿ ಸಾಕ್ಷಿಗಳ ಒಂದು ಕಾಪಿಯನ್ನ ಅವ್ರು ಕೊಡುವ ಪ್ರಯತ್ನ ಮಾಡಿದ್ವಿ ಸರ್. ಅದು ಯಾವಾಗ ಪ್ರಯತ್ನ ಮಾಡಿ ನಮ್ಗೆ ಹೆಚ್ಚು ಕಮ್ಮಿ ನಾವು ಒಂದು ಅವ್ರ ಬಿಡುಗಡೆ ಆಗಿ ಒಂದು 6 months 8 months ಆದ್ಮೇಲೆ ನಾವು ಟ್ರೈ ಮಾಡಿದ್ವಿ. ಅಂದ್ರೆ ರಿಲೀಸ್ ಟೈಮ್ ಅಲ್ಲಿ ಇನ್ನು ಅವ್ರು ಜೈಲಲ್ಲಿ ಇದ್ದಾಗ್ಲೇನೆ? ಇಲ್ಲ, ಜೈಲಿಂದ ಬಂದ್ಮೇಲೆ ಮತ್ತೆ ಜೈಲಿಂದ ಇದ್ದಾಗ ನಾವು ಮತ್ತೆ ಕೋರ್ಟಲ್ಲಿ ನಡಿಬೇಕಾದ್ರೆ ನಾವೇನು ಏನು ಮಾಡಕ್ ಬರಲ್ಲ. ಏನ್ ಮಾಡಕ್ ಬರೋದು. ಕೋರ್ಟಲ್ಲಿ ನಡಿಬೇಕಾದ್ರೆ ಅದ್ ನಾವು ಅನ್ಕೊಂಡ್ವಿ ಒಳ್ಳೇದಾಯ್ತಪ್ಪ, ಇದು ಶಿಕ್ಷೆ ಆಗ್ಬಿಟ್ರೆ ಒಂದಷ್ಟು ಜನಕ್ಕೆ ಇದು ಒಂದು ಅನುಭವ ಪಾಠ ಆಗ್ತದೆ ಅಂತ ಹೇಳಿ. ಸಡನ್ಲಿ ದೇ ಗಾಟ್ ಫ್ರಮ್ ದ ಬೇಲ್ ಫ್ರಮ್ ದ ಸುಪ್ರೀಂ ಕೋರ್ಟ್. ಆಗ ನಮ್ಗೆ ಶಾಕ್ ಆಯ್ತು. ಆಗ ನಮ್ದೊಂದಷ್ಟು ಟೀಮ್ ಇದೆ, ನಾವೆಲ್ಲ ಒಂದು ಇದು ಮಾಡಿ ನಾವು ಸಾಕ್ಷಿಗಳು ಒಂದಷ್ಟು ಕಲೆಕ್ಟ್ ಮಾಡಿ ನಾವೊಬ್ರು ಪ್ರಭಾವಿ ಅವ್ರನ್ನೇ ಅಧಿಕಾರಿನೇ ಸಂಪರ್ಕ ಮಾಡಿದ್ವಿ, ಪೊಲೀಸ್ ಅಧಿಕಾರಿನ. ನಮ್ಗೆ ಸೂಕ್ತವಾದಂತ ಅಂದ್ರೆ ಇದನ್ನ ನಾವೊಂದು ತಗೋತೀವಿ ಸೀರಿಯಸ್ ಆಗಿ ಅನ್ನೋದು ನಮ್ಗೆ ಸಿಗ್ಲಿಲ್ಲ, ಅವ್ರ ಕಡೆ ಭರವಸೆ ಸಿಗ್ಲಿಲ್ಲ. ಸರ್ ನೋಡಿ ನಾನ್ ಮಾಡ್ತೀನಿ, ಮಾಡಿದ್ರು ನೆಕ್ಸ್ಟ್ ಸ್ಟೇಜ್ಗೆ ಹೋದಾಗ ಸರ್ ಅದ್ರಲ್ಲಿ ಕಟ್ ಆಗುತ್ತೆ ಅನ್ನೋ ತರದ ಬಂದಾಗ ನಾವು ಸ್ವಲ್ಪ ಮತ್ತೆ ಯೋಚನೆ ಮಾಡ್ಬೇಕಾಯ್ತು. ನಾವು ಇಷ್ಟೆಲ್ಲಾ ಶ್ರಮ ಪಟ್ಟು ನಮ್ಗೇನ್ ಇದ್ರಲ್ಲಿ ಮೂರ್ಖ ಸಾಧ್ಯ ಇಲ್ಲ. ಸಾಮಾಜಿಕ ನಾನೊಬ್ಬ ಹೋರಾಟಗಾರ ಅಂತ ಗುರುತಿಸ್ಕೊಂಡಿದ್ದೀನಿ, ಮಾಡ್ಬೇಕು ಅನ್ನೋದಕ್ಕಷ್ಟೇ ಕೈ ಹಾಕಿದಾಗ ನೀವು ಅದಕ್ಕೆ ನೀವು ಅದನ್ನ ಎಲ್ಲೋ ಕಟ್ ಮಾಡ್ತೀರಾ ಅಂದ್ರೆ ನೀವು ತುಂಬಾ ಪ್ರಭಾವಿಗಳಾಗಿದ್ದೀರಾ. ಹಾಗಾಗಿ ನಮ್ಗೂ ಕೂಡ ಒಂದು ದೊಡ್ಡ ಒಂದು ಶಕ್ತಿ ಬೇಕಾಗ್ತದೆ ಇಂಥವ್ರ ವಿರುದ್ಧ ಹೋರಾಡ್ಬೇಕು ಅಂತಂದ್ರೆ. ನಾನೇ ಮಾಡ್ಬೇಕು ಅಂತಿಲ್ಲ. ಈಗ ನೋಡಿ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತೀನಿ. ನಾನು ನಿಮ್ಮ ಬಾಸ್ ಟಿವಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ವಿಷಯ ನೋಡಿ ಚಿಕ್ಕದೇ ಇದು. ಪೌರ ಕಾರ್ಮಿಕರನ್ನ ರಾಗಿಣಿಯವರು ಒಂದು ಒಪ್ಕೊಂಡು ಮುದ್ದಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಷ್ಟು ಮಾತಾಡ್ತಿದೀವಿ ಅಂತಂದ್ರೆ ಖಂಡಿತ ಕರ್ನಾಟಕದ ಜನತೆಗೆ ಒಂದು ಮೆಸೇಜ್ ಹೋಗ್ಬೇಕು. ಇಲ್ಲಿ ಒಳಗಡೆ ಏನ್ ಆಕ್ಚುಲಿ ಇದು ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ಗಳೇನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇರೋದು. ಪೌರ ಕಾರ್ಮಿಕರನ್ನ ನೀವು ತಪ್ಕೊಂಡ ತಕ್ಷಣ ಅವ್ರಿಗೇನು ಕೊಂಬೆ ಅಂತೂ ಬರಲ್ಲ. ಅವ್ರಿಗೆ ಗೊತ್ತೂ ಆಗಲ್ಲ ಪಾಪ ಪೌರ ಕಾರ್ಮಿಕರಿಗೆ. ಈಕೆ ನಮ್ಮನ್ನ ತಪ್ಕೊಂಡು ನಮ್ಮ ಒಂದು ಇನೋಸೆನ್ಸಿನ ಮಿಸ್ಯೂಸ್ ಮಾಡ್ಕೋತಿದ್ದಾಳೆ, ಇದನ್ನು ವಿಡಿಯೋ ಮಾಡ್ಕೋತಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ನೀವು ಮಾಡಿ. ನಿಮ್ಮ ಹತ್ರ ಸಾಕಷ್ಟು ಆರ್ಥಿಕವಾಗಿ ಸದೃಢರಾಗಿದ್ದೀರಿ, ಇಷ್ಟೇ ಮಾಡಿ ಅಂತ ಕೇಳಲ್ಲ. ಅವ್ರು ನಿಜವಾಗ್ಲೂ ಅದು ವಾಸ್ತವಿಕವಾಗಿ ಹೆಲ್ಪ್ ಆಗೋಂಥದ್ದು ಏನಾರು ಮಾಡಿದ್ರೆ ವಿ ಕ್ಯಾನ್ ಅಪ್ರಿಷಿಯೇಟ್. ಯಾಕೆಂದ್ರೆ ನೀವು ಕ್ವಶನೇಬಲ್ಲೇನೆ. ಒಂದೇ ಸಿನಿಮಾ ಮಾಡಿದ್ರು ನೀವು ಕ್ವಶನೇಬಲ್, ಯು ರೆಪ್ರೆಸೆಂಟಿಂಗ್ ಸ್ಯಾಂಡಲ್ವುಡ್. ಹಾಗಾಗಿ ಜನಕ್ಕೆ ಒಂದು ಒಳ್ಳೆ ವಿಷಯ ತಲುಪಿಸೋ ಕೆಲಸ ತಾವು ಮಾಡ್ತಾ ಇದ್ದೀವಿ. ಈ ಒಳಗಡೆ ಅಂಶಗಳು ಇನ್ನೂ ಸರ್ ಗೊತ್ತಾಗಬೇಕು, ಇನ್ನೂ ಬಹಳಷ್ಟು ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.